ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಇವಾಗ ಶುಕ್ರ ಬದಲಾವಣೆ ಆಗಿ ಕನ್ಯಾ ರಾಶಿಗೆ ಹೋಗಿದೆ. ಸೊ ಈ ಕನ್ಯಾ ರಾಶಿಗೆ ಹೋಗಿರೋ ಪ್ರಭಾವದಿಂದ ಮಿಥುನ ರಾಶಿಗೆ ಯಾವ ರೀತಿಯ ಒಂದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಮಿಥುನ ರಾಶಿಯವರಿಗೆ ಶುಕ್ರ ಚೇಂಜ್ ಆಗ್ತಾ ಇದ್ದಾನೆ. ಆ ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ಕೊಡ್ತಾನೆ ಅನ್ನೋದು ನೋಡೋಣ. ನೋಡಿ, ಮಿಥುನ ರಾಶಿಗೆ ಅಧಿಪತಿ ಬುಧ. ಸೊ ಶುಕ್ರ 12ನೇ ಮನೆ ವ್ಯಯಾಧಿಪತಿ, ರಾಶಾಧಿಪತಿ ಬುಧ ಆಗಿರ್ತಾನೆ. ಸೊ ಬುಧ ಏನ್ ಹೇಳ್ತಾನೆ? ಕಿಂಗ್ಡಮ್ ಅವನು. ಹೌದು, ಅಂತ ಸುಪೀರಿಯರ್ ಕ್ವಾಲಿಟೀಸ್, ಸುಪೀರಿಯರ್ ಗುಣಗಳೇನಾರ ಕೊಡ್ತಾನೆ ಅಂದ್ರೆ ಅದೆಲ್ಲ ಕೊಡೋದು ಬುಧನಿಂದ. ಸೊ ಬುಧ ಹೇಗೆ ಅಂತ ಅಂದ್ರೆ, ಬುಧ ಒಬ್ಬರಿಂದಾನೇ ಜೀವನ ಮಾಡ್ಬೋದು ಅಂತಾನು ಹೇಳ್ತೀವಿ. ಯಾಕಂದ್ರೆ ಬುದ್ಧಿವಂತಿಕೆಗೆ ಬೇಕಾಗಿರೋದು ದುಡ್ಡಲ್ಲ. ಹೌದು, ಬುದ್ಧಿ ಜೀವಿ ಒಬ್ಬ ಓದೋನೊಬ್ಬನು ದುಡ್ಡು ಮಾಡ್ತಾನೆ, ಓದಿಲ್ದಿರೋ ವ್ಯಕ್ತಿನೂ ದುಡ್ಡು ಮಾಡ್ತಾನೆ. ನಾವು ಹಿಂದೆ ಇತಿಹಾಸಗಳನ್ನ ತೆಗ್ದಾಗ ತುಂಬಾ ಜನ ಏನಾರು ಹೆಸರು ಮಾಡಿದ್ದಾರೆ, ಹಣ ಮಾಡಿದ್ದಾರೆ ಅಂತ ಅಂದ್ರೆ ಅದೆಲ್ಲ ತುಂಬಾ ಜನ ಓದಿಲ್ಲ. ಹೌದು, ಯಾಕೆ ಹೇಳಿ? ಇಟ್ಸ್ ಎ ವೆರಿ ಪವರ್ ಆಫ್ ಬುಧ ಅವರಲ್ಲಿ ಚೆನ್ನಾಗಿರ್ತಾನೆ. ಬುದ್ಧಿ ಒಂದವರಲ್ಲಿ ಚೆನ್ನಾಗಿದ್ರೆ ಅಂದ್ರೆ ಬ್ರಿಲಿಯಂಟ್ ಅಂತ ಏನ್ ಕರಿತೀವೋ, ಆ ಒಂದು ಬುದ್ಧಿಜೀವಿ ಇರುವಂತ ವ್ಯಕ್ತಿಗಳು ಬಹಳಷ್ಟು ಬೇಗ ಬೆಳಿತಾ ಹೋಗ್ತಾರೆ. ಮಿಥುನ ರಾಶಿಯವರಿಗೆ, ಮಿಥುನ ಲಗ್ನದವರೇ ಇರ್ಬೋದು, ಮಿಥುನ ರಾಶಿಯವರು ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರೇ ಇರ್ಲಿ ಮಿಥುನ ರಾಶಿಯವರು ಏನಾರು ಹುಟ್ಟಿದ್ರೆ ಸೂಪರ್ ಅಂತ ಅನ್ಕೊಳ್ಳಿ. ಮಕ್ಕಳಿದ್ರೆ, ಅಪ್ಪ ಅಮ್ಮ ಇದ್ರೆ, ಅಕ್ಕ ತಂಗಿರಿದ್ರೆ, ಮಿಥುನ ರಾಶಿ ಮಕ್ಕಳುಗಳು ವೆರಿ ವೆರಿ ಗುಡ್. ಯಾಕಂದ್ರೆ ಬಚಕಕ್ಕೆ 3ನೇ ಮನೆ, ಕಾರ್ನರ್ ಹೌಸ್ ಅಂತಾನು ಕರಿತೀವಿ. ಈ ಬುಧ ಅಧಿಪತಿಯಾಗಿ ಬುದ್ಧಿವಂತರು, ಮಿಥುನ ರಾಶಿಯವರಾಗಿರ್ಬೋದು, ಮಿಥುನ ಲಗ್ನದವರೇ ಆಗಿರ್ಬೋದು, ತುಂಬಾ ಬುದ್ಧಿವಂತರು. ಯಾಕೆ ಅಂತ ಅಂದ್ರೆ ಅವರು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಮಾಡುವಂತ ವ್ಯಕ್ತಿಗಳು. ಸುಮ್ನೆ ಯಾರೋ ಏನೋ ಬುಕ್ ಓದ್ತೀವಿ, ಆ ಬುಕ್ ಓದೋ ವ್ಯಕ್ತಿನ ನಾವು ಓದ್ತಿದೀವಿ ಅಂದ್ರೆ ಅವನೊಬ್ಬ ಸಾಧಕನೇ ಅಲ್ವಾ? ಆ ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಸಿರೋದು ಯಾರಿಗೆ ಅಂದ್ರೆ ಮಿಥುನ ರಾಶಿಯವರಿಗೆ ಇರೋದ್ರಿಂದ ಇಲ್ಲಿ ಬುಧ ಲಕ್ಷ್ಮಿಯನ್ನ, ನಾರಾಯಣನ ತೋರಿಸಿದ್ರೆ ಲಕ್ಷ್ಮಿನ ಶುಕ್ರ ತೋರಿಸ್ತಾನೆ. ಸೊ ಲಕ್ಷ್ಮೀ ನಾರಾಯಣ ಯೋಗ ಇಲ್ಲದೆ ಲೈಫ್ ಅಲ್ಲಿ ನಡೆಯೋದೇ ಇಲ್ಲ. ನಾರಾಯಣನ ಹೃದಯ ಸ್ಥಳದಲ್ಲಿ ವಾಸಿಯಾಗಿರುವಂತಹ ನಮ್ಮ ಲಕ್ಷ್ಮಿ ಸದಾ ವಿಷ್ಣುವಿನ ಜೊತೆನೆ ಇರ್ತಾಳೆ. ಹೌದು, 5 ನಿಮಿಷವೂ ಕೂಡ ವಿಷ್ಣು ಬಿಟ್ಟಿರಕ್ ಸಾಧ್ಯ ಇಲ್ಲ ಅವ್ರ ಕೈಲಿ. ಹಾಗಾಗಿ ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ನಾರಾಯಣ ಇರ್ತಾರೆ, ಎಲ್ಲಿ ನಾರಾಯಣ ಇರ್ತಾರೋ ಅಲ್ಲಿ ಲಕ್ಷ್ಮಿ ವಾಸ ಮಾಡೋದ್ರಿಂದ ಈ ಬುಧನ ಅಧಿಪತಿಗೂ ಕೂಡ ನಾರಾಯಣನ ಹೋಲಿಸ್ತೀವಿ. ಈ ಕಾಂಬಿನೇಷನ್ ವ್ಯಯಾಧಿಪತಿಯಾಗಿ ಕುಳಿತಿರುವಂತಹ ಬುಧ, ವ್ಯಯಾಧಿಪತಿಯಾಗಿರುವಂತಹ ಶುಕ್ರ ಚತುರ್ಥ ಭಾವದಲ್ಲಿ ಶುಕ್ರ ನೀಚನಾಗ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ 5ನೇ ಮನೆಗೆ ತುಲಾ ರಾಶಿಯಲ್ಲಿ ಶುಕ್ರ ಇದ್ರೂ ಕೂಡ ಬರ್ತಾ ಇರೋದು ಮಿಥುನ ರಾಶಿಯಿಂದ 4ನೇ ಮನೆಗೆ. ಸೊ ಪಂಚಮಾಧಿಪತಿಯಾದಂತಹ ವ್ಯಯಾಧಿಪತಿಯಾದಂತಹ ಶುಕ್ರ ಚತುರ್ಥದಲ್ಲಿ 4ನೇ ಮನೆಗೆ ನೀಚ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ ಅಂದಾಗ ಮನೆಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೊಳ್ಳೋದ್ರಲ್ಲಿ ಹಣವನ್ನ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ. ಈಗ ನಾವು ಚೆನ್ನಾಗಿರೋ ಜೀವನ, ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಲಕ್ಸುರಿ ಐಟಮ್ಗಳು ಮನೆ ಒಳಗಡೆ ಬರ್ಲೇಬೇಕು. ಖಂಡಿತ ಅಲ್ವಾ? ಸೊ ಲಕ್ಸುರಿ ಕಾರಲ್ಲಿ ಓಡಾಡ್ತೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹಣವನ್ನ ಕೂಡ ತೆತ್ತಬೇಕಾಗುತ್ತೆ. ಸೊ ಶುಕ್ರ ನೀಚ ಭಾವದಲ್ಲಿ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಯಾವುದೋ ಒಂದು ದೊಡ್ಡ ಆಕ್ಸೆಪ್ಟ್ ಇದೆ ಅಂದ್ರೆ ತಗೊಳ್ಬೇಕು ಅನ್ನೋ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನ ಆಗಸ್ಟ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಕ್ ಶುರು ಮಾಡ್ತಾರೆ. ಸೊ ಅದು ಸಾಧನೆ ಕೂಡ ಮಾಡ್ತಾರೆ. 4ನೇ ಮನೆ ಚತುರ್ಥ ಶುಕ್ರ ಇದ್ದಾಗ ಮಿಥುನ ರಾಶಿಯವರು ಖಂಡಿತ ಮನೆ ಕೂಡ ಯಾವ್ದಾರ ಒಂದು ಅಡ್ವಾನ್ಸ್ ಮಾಡೋವಂಥದ್ದೋ, ಅಥವಾ ಯಾವ್ದಾರ ಒಂದು ಲಕ್ಸುರಿ ಮನೆಗೆ ಅಡ್ವಾನ್ಸ್ ಮಾಡೋವಂಥದ್ದೋ, ಅಥವಾ ಮನೆಗೆ ಸಂಬಂಧಪಟ್ಟಂತ ಲಕ್ಸುರಿ ವಸ್ತುಗಳನ್ನ ಕೊಂಡ್ಕೊ ಬರುವಂತಹ ಕೆಲಸ ಕಾರ್ಯಗಳಲ್ಲಿ ಮಿಥುನ ರಾಶಿಯವರು ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮಿಥುನ ರಾಶಿಯವರು ಯಾವಾಗ್ಲೂ ಬ್ರಿಲಿಯಂಟ್ ಅಂತ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಅವ್ರಿಗೆ ಶುಕ್ರ ಜಾಸ್ತಿ ವರ್ಕ್ ಮಾಡಲ್ಲ, ಅವ್ರಿಗೆ ವರ್ಕ್ ಮಾಡೋದೇ ಬುಧ. ಮಿಥುನಕ್ಕೆ ಬುಧ ಅಧಿಪತಿ, 3ನೇ ಮನೆ, ತೃತೀಯ ಭಾವ. ನೋಡಿ, ನಾವ್ ಯಾವಾಗ್ಲೂ ಕೆಲವರು ಮನುಷ್ಯ ತುಂಬಾ ಮೈ ಬಗ್ಸಿ ದುಡಿತಾನೆ, ಪ್ರಯತ್ನ ಪಡ್ತಾನೆ ಅಲ್ವಾ? ಸೊ ಇನ್ನೊಬ್ಬ ಬುದ್ಧಿವಂತಿಕೆಯಿಂದಾನೆ ಜೀವನ ಮಾಡ್ತಾನೆ, ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡ್ತಾನೆ. ನೋಡಿ, ಇವತ್ತು ಫೇಸ್ಬುಕ್ ಆಗಿರ್ಬೋದು, ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು, ಈ ಗೂಗಲ್ ಮ್ಯಾಪ್ ಕಂಡಂತಾನೆ ಇವತ್ತು ಕುತ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು. ಹೌದು. ಸೊ ನಾವ್ ಹಣ ಹೇಗ್ ಮಾಡ್ತೀವಿ ಅಂದ್ರೆ, ಬೆಳಿಗ್ಗೆಯಿಂದ 8 hours ದುಡಿಯುವಂತಹ ವ್ಯಕ್ತಿ 1,000 ರೂಪಾಯಿ 1,500 ತಗೊಳ್ತಾನೆ. ಅವನು ಶ್ರಮಜೀವಿ. ಹೌದು, ಇವನು ಬುದ್ಧಿಜೀವಿ. ಅಲ್ಲಿ ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾದ್ ನಾವು? ಬುದ್ಧಿಜೀವಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾಗತ್ತೆ. ನೋಡಿ, ಒಬ್ಬ ಮನೆ ಕಟ್ಟುವಂತಹ ಸ್ಟ್ರಕ್ಚರ್ ಪ್ಲಾನ್ ಮಾಡುವಂತಹ ವ್ಯಕ್ತಿ ಅವನು ಬುದ್ಧಿಜೀವಿ ಆಗಿರ್ತಾನೆ. ಮನೆ ಕಟ್ಟುವಂತಹ ಕೆಲಸ ಮಾಡುವಂತಹ ವ್ಯಕ್ತಿ ಶ್ರಮಜೀವಿ ಆಗಿರ್ತಾನೆ. ಇಲ್ಲಿ ಅವನು ಪಡೆಯುವಂತಹ ಒಂದು ಸಂಭಾವನೆ ಏನಿದೆ ಲೆಸ್ ದ್ಯಾನ್ ಇರುತ್ತೆ, ಕಡಿಮೆ ಇರುತ್ತೆ.
ಅಲ್ಲಿ ಕುತ್ಕೊಂಡು ಏನೋ ಒಂದು Planning. ಪ್ಲಾನಿಂಗ್ ಮಾಡೋಂಥದ್ದು ಇರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅವನು ಬುದ್ಧಿಜೀವಿಗಳಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಹೌದು. ಅದಕ್ಕೆ ಒಬ್ಬ ಮನುಷ್ಯ ಬುದ್ಧಿಜೀವಿಯಾಗಿ ಬದುಕಿದಾಗ ಈ ಪ್ರಪಂಚದಲ್ಲಿ ನಾವು ಲಕ್ಸುರಿಯಾಗಿ ಜೀವನ ಮಾಡ್ಬೋದು. ಯಾರ್ಯಾರು ಯಾವ್ಯಾವ ರೀತಿ ಜೀವನ ಮಾಡ್ತೀವಿ ಅನ್ನೋದು ಅವ್ರವ್ರ ಜಾತಕದ ಅನುಸಾರ ಹೋಗುತ್ತೆ. ಓಕೆ. ಅದಕ್ಕೆ ಎಲ್ಲರೂ ಎಲ್ಲಾ ತರನು ಆಗಲ್ಲ. ಹೌದು. ನಾವ್ ಅನ್ಕೊಳ್ತೀವಿ ಈ ಪ್ರಪಂಚದಲ್ಲಿ ಎಲ್ಲಾ ಹುಟ್ಟಿದ್ದಾರೆ, ಒಂದೇ ಡೇಟ್ ಅಲ್ಲಿ ಹುಡ್ತಾರೆ, ಆದ್ರೂ ಎಲ್ರು ಯಾಕೆ ಲಕ್ಸುರಿ ಆಗಲ್ಲ ಅಂತ ಕೇಳ್ತಾರೆ. ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈಗ 17ನೇ ತಾರೀಕಲ್ಲಿ ಇಟ್ಟಿರೋರೆಲ್ಲ ಮೋದಿ ಆಗಕ್ ಸಾಧ್ಯ ಇಲ್ಲ. ಹೌದು. 17ನೇ ತಾರೀಕಲ್ಲಿ ಹುಟ್ಟಿರೋರೆಲ್ಲ ಪುನೀತ್ ರಾಜ್ಕುಮಾರ್ ಆಗಕ್ಕಾಗಲ್ಲ. ಹೌದು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವ್ರ ಕರ್ಮ ಕೂಡ ಕರ್ಮ, ಇಂಪಾರ್ಟೆಂಟ್. ಹೌದು. ಅವ್ರು ಹುಟ್ಟಿದಂತಹ ಟೈಮಲ್ಲಿ ಕರ್ಮ ಏನಿರುತ್ತೋ ಆ ಕರ್ಮ ಥಿಯರಿ ಅಂತ ಏನ್ ಕರಿತೀವೋ ಅದು ಖಂಡಿತ ಚೇಂಜಸ್ ಆಗಕ್ ಸಾಧ್ಯ ಇಲ್ಲ. ಇಲ್ಲಿ ಬುಧ ತುಂಬಾ ಚೆನ್ನಾಗಿ ವರ್ಕ್ ಮಾಡೋದ್ರಿಂದ ಶುಕ್ರ ನ್ಯೂಟ್ರಲ್ ಆಗಿರೋದ್ರಿಂದ ಏನಾಗುತ್ತೆ, ಖಂಡಿತ ಮಿಥುನ ರಾಶಿಯವರಿಗೆ ಸಂಪಾದನೆಯನ್ನು ತಂದು ಕೊಡುವಂತಹ ಒಂದು ಸಮಯ. ಅದರಲ್ಲೂ ಮನೆಗೆ ಸಂಬಂಧಪಟ್ಟಂತ ಅಲಂಕಾರಗಳಿರ್ಬೋದು, ಸುವ್ಯವಸ್ಥೆ ಇರ್ಬೋದು, ಮನೆಗೆ ಸಂಬಂಧಪಟ್ಟಂತ ಯಾವ್ದಾರ ಒಂದು ಹೊಸ ರೀತಿಯ ವಾಹನಗಳನ್ನ ಕೊಂಡ್ಕೊಳ್ಳುವಂಥದ್ದು. ಈಗ ಹೊಸ ಮನೆಗೆ ಹೋಗಿರ್ತಾರೆ, ಕೆಲವರಿಗೆ ಹೊಸ ವಾಹನ ಬೇಕಾಗಿರುತ್ತೆ. ಓಕೆ. ಅಂಥದನ್ನೆಲ್ಲ ಕೂಡ ಖರೀದಿ ಮಾಡುವಂತಹ ಒಂದು ಸುವರ್ಣ ಅವಕಾಶ ಮಿಥುನ ರಾಶಿಯವರಿಗೆ ಇರೋದ್ರಿಂದ ಸಿಕ್ಕಾಪಟ್ಟ ಲೈಫಲ್ಲಿ ಚೇಂಜಸ್ ನ ನೋಡ್ತಾ ಹೋಗ್ಬೋದು. ಜೊತೆಗೆ ಕುಜ ಕೂಡ ಅಲ್ಲೇ ಇದ್ದಾನೆ. ಓಕೆ. ಮಿಥುನ ಮನೆಯಲ್ಲೇ ಕುಜ ಕೂಡ ಅಲ್ಲೇ ಇರೋದ್ರಿಂದ ಸಾಕಷ್ಟು ಪರಿಣಾಮಗಳನ್ನ ಇವರು ನೋಡ್ತಾ ಹೋಗ್ತಾರೆ. ಕುಜ ರಾಶಿಗೆ ಬಂದಾಗ ಸ್ವಲ್ಪ BP ಜಾಸ್ತಿ ಆಗ್ಬೋದು, ಕೋಪ ಜಾಸ್ತಿ ಬರ್ಬೋದು, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಜೊತೆಗೆ ಮಿಥುನ ರಾಶಿಯವರಲ್ಲಿ ಏನು ಬುಧ ಅಂತ ಕರಿತೇವೋ ಅವನು ಸ್ವಕ್ಷೇತ್ರದಲ್ಲೇ ಇದ್ದು ಕೊನೆಗೆ 2ನೇ ಮನೆಗೆ ಬರ್ತಾನೆ. ಆ ಧನಸ್ಥಾನಕ್ಕೆ ಬಂದಾಗ್ಲೂ ಕೂಡ ಯಾವ್ದಾರ ಒಂದು ವ್ಯವಹಾರ ಇರ್ಬೋದು, ವ್ಯಾಪಾರದಲ್ಲೂ ಕೂಡ ಇವರು ಅಧಿಕ ಮೊತ್ತದ ಧನಲಾಭವನ್ನ ಕೂಡ ಮಿಥುನ ರಾಶಿಯವರು ನೋಡ್ತಾ ಹೋಗ್ಬೋದು. ಜೊತೆಗೆ ಶುಕ್ರ ಬದಲಾವಣೆ ಏನಿದೆ, 1 ತಿಂಗಳು ನಮ್ಮ ಶುಕ್ರ ಬದಲಾವಣೆ ಆದಾಗ ರವಿ ನಕ್ಷತ್ರದಲ್ಲಿ ಕುಳಿತುಕೊಳ್ತಾನೆ, ಉತ್ತರ ನಕ್ಷತ್ರದಲ್ಲಿ ಕುಳಿತಿರ್ತಾರೆ. ತದನಂತರ 15 ದಿನಗಳ ನಂತರ ಏನಾಗುತ್ತೆ ಅಂತ ಅಂದ್ರೆ ರವಿ ನಕ್ಷತ್ರದಲ್ಲಿ ಕುಳಿತಿದಂತಹ ಶುಕ್ರ ಹಸ್ತ ನಕ್ಷತ್ರಕ್ಕೆ ಹೋಗ್ತಾನೆ. ಅವಾಗ ಮಾಲವ್ಯ ಯೋಗ ಅಂತ ಏನ್ ಕರಿತೇವೆ, ಇದು ತುಂಬಾ ಚೆನ್ನಾಗಿ ಮಿಥುನ ರಾಶಿಯವರಿಗೆ ವರ್ಕೌಟ್ ಆಗುತ್ತೆ. ಓಕೆ. ಸೊ ಈ ಕಾಂಬಿನೇಷನ್ ಗಳೆಲ್ಲ ಶುಕ್ರ ಇವಾಗ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತೆ ಚಿತ್ತಾ ನಕ್ಷತ್ರದಲ್ಲಿ ಕೂರೋದ್ರಿಂದನೂ ಕೂಡ ರಿಸಲ್ಟ್ ಸೂಪರ್ ಡೂಪರ್ ಆಗೋದ್ರಿಂದ ಈ ಮಿಥುನ ರಾಶಿಯವರು ಸಾಕಷ್ಟು ಬಂಪರ್ ಲಾಟ್ರಿಗಳನ್ನೇ ಪಡಿತಾರೆ ಅಂತ ಹೇಳ್ಬೋದು. ಒಂದು ಅವಕಾಶಗಳು ಸಿಕ್ತಾಗ ಸದುಪಯೋಗ ಮಾಡ್ಕೊಳ್ಳುವಂತವ್ರು ಮಿಥುನ ರಾಶಿಯವರು ಇರೋದ್ರಿಂದ ಖಂಡಿತ ಈ ಒಂದು ಮಾಸ ತಿಂಗಳಲ್ಲಿ ಅವಕಾಶವನ್ನ ಸದುಪಯೋಗ ಮಾಡಿ ಮನೇಲಿ ಯಾವ್ದಾದ್ರು ಒಂದು ಒಳ್ಳೆ ಪೂಜೆ ಹವನಗಳು ನಿಮ್ಮ ಮನೇಲಿ ನಡೀತಾ ಹೋಗುತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.